ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಪ್ರಕರಣದ ಮಾದರಿಯಲ್ಲಿ ನಿನ್ನೆ ಒಂದು ಕೊಲೆ ನಡೆದಿದೆ. ಯುವತಿಗೆ ಚಾಕು ಇರಿದು ಕೊಲೆ ಮಾಡಿದ್ದಾರೆ. ಹುಬ್ಬಳ್ಳಿ ನಗರದ ವೀರಾಪುರ ಓಣಿಯಲ್ಲಿ ಈ ಘಟನೆ ನಡೆದಿದೆ. ಮನೆಗೆ ನುಗ್ಗಿ ಚಾಕುವಿನಿಂದ ಇರಿದು ಆತ ಪರಾರಿಯಾಗಿದ್ದಾನೆ. ಪರಾರಿಯಾಗಿರೋನು ಗಿರೀಶ್. ಈಗ ಪೊಲೀಸರು ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತಿದ್ದಾರೆ, ಹುಡುಕ್ತಿದ್ದಾರೆ. ಪ್ರಶಾಂತ್, ನೇಹಾ ಪ್ರಕರಣನೇ ಇನ್ನೂ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಅದ್ರ ಮೇಲೆ ಹಿಂಗೆ ಮನೆಗೆ ನುಗ್ಗಿ ಅಂಜಲಿನ ಕೊಂದು ಅಲ್ಲಿಂದ ಪರಾರಿಯಾಗಿರೋದು, ನಾನು ಬರೀ ಇದು ಅನ್ಫಾರ್ಚುನೇಟ್ ಅಂತ ಹೇಳ್ತಾ ಇಲ್ಲ, ತುಂಬ ಒಂದು ರೀತಿಯಾಗಿರ್ತಕ್ಕಂಥ ಅಮಾನುಷ ಕೃತ್ಯ ಇದು. ಬೆಳಗ್ಗೆ 5 ಗಂಟೆಗೆ ಹೋಗಿ ಹುಡುಗಿ ಮನೆಗೆ ಹೋಗಿ ಅವರ ಅಜ್ಜಿ ಮತ್ತು ಅಕ್ಕ ತಂಗಿಯರ ಎದುರುಗಡೆ ಈ ಚಾಕು ಯಾರ ಎದುರುಗಡೆ ಇರಲಿ ಇಲ್ಲದೇ ಇರಲಿ ಚಾಕು ಹಾಕಿ ಒಬ್ಬ ಯುವತಿಯನ್ನು, ಅಂದರೆ ಆ ಅಮಾಯಕ ವಯಸ್ಸಿನಲ್ಲಿ ಕೊಲ್ತಕ್ಕಂಥದ್ದು ಅಮಾನುಷ ಅಂತ ನನಗನ್ಸುತ್ತೆ. ಭಾವನಾ, ಇದು ಬರೀ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆಯಾಗಿ ನಾನು ಕಾಣ್ತಾ ಇಲ್ಲ, ಪೊಲೀಸರ ಹೆದರಿಕೆ ಅಂಥದ್ದಲ್ಲ. ಇದು ಪೋಷಕರು ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಅಪೋಸಿಟ್ ಸೆಕ್ಸ್ಗಳ ಜೊತೆ ಹೇಗೆ ನಡ್ಕೊಳ್ಬೇಕು, ಎಲ್ಲಿವರೆಗೆ ಲಿಮಿಟ್ ಇರಬೇಕು, ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಸೈಕಾಲಜಿಕಲ್ ಟ್ರೈನಿಂಗ್ ಕೊಡ್ತಕ್ಕಂಥ ಅವಶ್ಯಕ. ನೋಡಿ, ಒಂದು 3-4 ತಿಂಗಳ ಹಿಂದೆ ಒಂದು ಮೂವಿ ಬಂತು ಭಾವನಾ. ಆ ಮೂವಿ ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ಆದರೆ ಆ ಮೂವಿಯಲ್ಲಿ ಬರೀ ರಕ್ತ, ಹೆಣ್ಣು ಮಕ್ಕಳಂದರೆ ಒಂದು ರೀತಿಯಾಗಿರ್ತಕ್ಕಂಥ ಸೆಕ್ಸ್ ಬೊಂಬೆಗಳ ಥರ ಅನ್ನುವ ರೀತಿಯಲ್ಲಿ ಆ ಮೂವಿಯಲ್ಲಿ ತೋರಿಸ್ಲಾಯ್ತು. ನಿಮಗೆ ಅವಳು ಒಪ್ತಾ ಇಲ್ವಾ ಚಾಕು ಹಾಕಿ ಅಂತ? ಈ ಎರಡು ಕೃತ್ಯಗಳನ್ನು ಅದಕ್ಕೆ ಹೋಲಿಸಿ ನೋಡಿ ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ. ನಾವು ಬರೀ ಪೊಲಿಟಿಕಲ್ ಆ್ಯಂಗಲಲ್ಲಿ ಪೊಲೀಸರು ಲಿಟ್ರಲಿ ಶಿಕ್ಷೆ ಕೊಡಿಸ್ಬೋದೇ ಹೊರತು ಆ ಹುಡುಗನನ್ನು ತಡಿಲಿಕ್ಕಾಗತ್ತಾ? ಆದರೆ ಒಂದು ಘಟನೆ ಹುಬ್ಳಿಯಿಂದ ನನಗೆ ಅರ್ಥ ಆಗ್ತಾ ಇರ್ತಕ್ಕಂಥದ್ದು, ನೇಹಾ ಹತ್ಯೆ ನಡೆದಾಗ ಈ ಹುಡುಗಿಯ ತಂಗಿ ಹೋಗಿ ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ನಲ್ಲಿ ಹೇಳಿದಾಳಂತೆ. ನನಗೆ ನಿಜವಾಗಿ ಗೊತ್ತಿಲ್ಲ, ನಿನ್ನೆ ಒಬ್ಬರು ಹೇಳ್ತಾಯಿದ್ರು ನನ್ನ ಅಕ್ಕನಿಗೂ ಹೀಗೆ ಥ್ರೆಟ್ ಇದೆ ಅಂತಕ್ಕಂಥ. ನೀನು ಥ್ರೆಟ್ಟನ್ನು ಥೆರಾಟಿಕಲಿ ಯೋಚನೆ ಮಾಡ್ತಿದ್ದೀಯಾ ಅನ್ನುವ ಉತ್ತರ ಪೊಲೀಸರಿಂದ ಬಂತದ್ದು. ಲಿಖಿತವಾಗಿ ಏನು ದೂರು ಕೊಟ್ಟಿದ್ರಾ ಇಲ್ವಾ ನಂಗೆ ಸ್ಪಷ್ಟತೆ ಇಲ್ಲ, ಆದರೆ ಪೊಲೀಸರಿಗೂ ಕೂಡ ದೂರು ಕೊಡ್ತಕ್ಕಂಥ ಪ್ರಯತ್ನ ನಡೆದಿತ್ತು. ಆದರೆ ಈ ರೀತಿಯ ಘಟನೆಗಳು ಸಾಂಕ್ರಾಮಿಕವಾಗಿ ಆಗ್ತಾಯಿವೆ. ನೇಹಾ ನೋಡಿ ಈ ಘಟನೆ ನಡೆದಿದೆ, ಅದರ ಅರ್ಥ ಏನು? ಇದಕ್ಕೆ ಈ ರೀತಿಯ ಚಲನಚಿತ್ರಗಳು OTT ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಬೇಕಾಬಿಟ್ಟು ಕ್ರಿಯೇಟಿವ್ ನರೇಷನ್ನ ಹೆಸರಿನಲ್ಲಿ ಏನೇನು ಬರುತ್ತೆ ಅದನ್ನು ನೋಡಿ ಮಕ್ಕಳು ಕಲಿತಾ ಇದ್ದಾರೆ. ಹೀಗಾಗಿ ನಾವು ಸಮಾಜವಾಗಿ ಕೂಡ ಅದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ. ಪೋಷಕರು ಕೂಡ ಮುಖ್ಯವಾಗಿ ಹುಡುಗಿಯರಿಗೂ ಇದರ ಬಗ್ಗೆ ತಿಳುವಳಿಕೆ ನೀಡಬೇಕು, ಹುಡುಗರಿಗೂ ಕೊಡಬೇಕಾದ ಅವಶ್ಯಕತೆ ಇದೆ. ಹುಡುಗಿಯರ ಜೊತೆ ಹೇಗೆ ನಡ್ಕೊಳ್ಬೇಕು, ಅದರ ಜೊತೆಗೆ ಹಿಂಗಿದ್ದೊಂದು ಕಂಪ್ಲೇಂಟ್ ಬಂದರೆ ಅದನ್ನು ಗಂಭೀರವಾಗಿ ಪೊಲೀಸರು ಕೂಡ ಪರಿಗಣಿಸಬೇಕು. ಧನ್ಯವಾದ ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.